ಶಾಸಕರ ಅಮಾನತಿನ ಬಗ್ಗೆ ಮುನಿಯಪ್ಪನವರು ಮಾತನಾಡಿದ್ದಾರೆ. ಅಂದರೆ ಸ್ಪೀಕರ್ ನಿರ್ಧಾರ ಆ ವಿಚಾರವಾಗಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ನಿರ್ಣಯವನ್ನು ತೆಗೆದುಕೊಳ್ಳೋದು ಅನಿವಾರ್ಯವಾಗಿ ವೈಯಕ್ತಿಕವಾಗಿ ಅವರ ತೀರ್ಮಾನ ಅಲ್ಲ. ಆ ಸ್ಪೀಕರ್ ಸ್ಥಾನವನ್ನು, ಆ ಪೀಠದ ಗೌರವವನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡಿದ್ದಾರೆ. ಬಹುತೇಕ ನಾವು ಶಾಸಕರು ವಿಧಾನಸಭೆಯಲ್ಲಿ ಕೆಲಸ ಮಾಡುವಾಗ ನಮ್ಮದೇ ಆದ ಇತಿಮಿತಿ ಇರ್ತದೆ. ಅದು ಯಾವುದೇ ಪಕ್ಷದ ಶಾಸಕರಾಗಲಿ ಅದೆಲ್ಲರಿಗೂ ಅನ್ವಯಿಸ್ತದೆ. ನಾವು ಸಂವಿಧಾನಬದ್ಧವಾಗಿ ವಿಧಾನಸಭೆಯ ಕಾನೂನು ಚೌಕಟ್ಟಿನಲ್ಲಿ ನಾವು ಎಲ್ಲಿ ಬಿಂದು ಮಾತಾಡಬೇಕು, ಎಲ್ಲಿ ಹೋರಾಟ ಮಾಡಬೇಕು, ವಿರೋಧ ಪಕ್ಷಗಳಿಗೆ ಸ್ವತಂತ್ರ ಇದೆ. ಅವರು ಹೆಚ್ಚಿಗೆ ವಿಷಯಗಳನ್ನು ಮಾತಾಡಬಹುದು, ಕ್ಲಾರಿಫಿಕೇಷನ್ ಕೇಳ್ಬೋದು, ಧರಣಿ ಮಾಡ್ಬೋದು, ಹೋರಾಟ ಮಾಡ್ಬೋದು. ಆದರೆ ಸ್ಪೀಕರ್ ಸ್ಥಾನಕ್ಕೆ, ಆ ಚೇರ್ಗೆ ಅಗೌರವ ತರಿಸೋದು ಅದು ಯಾರಿಗೂ ಸರಿಯಲ್ಲ. ಆದ್ದರಿಂದ ಅನಿವಾರ್ಯವಾದಂಥ ಸಂದರ್ಭದಲ್ಲಿ, ಆ ಚೇರ್ಗೆ ಅಗೌರವವಾದಂಥ ಸಂದರ್ಭದಲ್ಲಿ ಮಾನ್ಯ ಸ್ಪೀಕರ್ ಅವರ ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ. ಇಂಥದ್ದು ಮತ್ತೆ ಮರುಕಳಿಸಿದಂತೆ ನಾವೆಲ್ಲ ಸದಸ್ಯರು ಕೂಡ ಸ್ಪೀಕರ್ ಸ್ಥಾನಕ್ಕೆ ಗೌರವ ಕೊಟ್ಟು ನಾವೆಲ್ಲಿ ನಿಂತು ಮಾತಾಡಬೇಕು, ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ನಾವು ಈ ದೇಶದ ಶಾಸನ ಮಾಡೋರು, ಈ ದೇಶದ ಜನಕ್ಕೆ ಸಂದೇಶ ಕಳಿಸೋರು ನಾವು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.